ನಾನಿವತ್ತು ನಿಮಗೆ ಮೆಂತ್ಯ ಸೊಪ್ಪಿನ ಪತ್ರೊಡೆ ಪಲ್ಯ ಮಾಡೋದನ್ನು ಹೇಳ್ಕೊಡ್ತೀನಿ. ತುಂಬ ರುಚಿಯಾಗಿರುತ್ತೆ. ವೆಲ್ಕಮ್ ಟು ಗೋ ಗ್ರೀನ್ ಸೋ ಗ್ರೀನ್. ಮೊದಲಿಗೆ 1 ಕಪ್ ಕಡಲೆಬೇಳೆಯನ್ನು ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಅದನ್ನು ತೊಳೆದ್ಬಿಟ್ಟು ನೀರನ್ನು ಹಾಕಿ ಒಂದು 2 ಗಂಟೆಗಳ ಕಾಲ ನೆನೆಸಿಟ್ಕೋಬೇಕಾಗತ್ತೆ. ಅದೇ ಲೋಟದಲ್ಲಿ 1 ಲೋಟ ಅಕ್ಕಿ, ರೇಷನ್ ಅಕ್ಕಿ ಅಥವಾ ದೋಸೆ ಅಕ್ಕಿಯನ್ನು ತೆಗೆದುಕೊಳ್ಳಿ. ಅದನ್ನು ಸಹ ಚೆನ್ನಾಗಿ ವಾಶ್ ಮಾಡಿ ನೀರು ಹಾಕಿ ನೆನೆಸಿಟ್ಕೊಳ್ಳಿ. ಚೆನ್ನಾಗಿ ಫ್ರೆಶ್ ಆಗಿರುವ ಮೆಂತ್ಯ ಸೊಪ್ಪು 4 ರಿಂದ 5 ಕಟ್ ತಗೊಳ್ಳಿ. ಅದನ್ನು ಬೇರನ್ನೆಲ್ಲ ತೆಗೆದುಬಿಟ್ಟು ಹಾಗೆ ಅದರಲ್ಲಿರೋ ಕಸ ಕಡ್ಡಿನೆಲ್ಲ ಬೇರ್ಪಡಿಸಿ ಕೇವಲ ಎಲೆಯನ್ನು ಮಾತ್ರ, ಕಡ್ಡಿ ಬೇಡ, ಎಲೆಯನ್ನು ಮಾತ್ರ ತೆಗೆದುಕೊಂಡು ವಾಶ್ ಮಾಡಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಳಿ. ಒಂದು ಕಾಯಲ್ಲಿ ಅರ್ಧ ಭಾಗದಷ್ಟು ಮಾತ್ರ ತುರಿದಿಟ್ಕೊಳ್ಳಿ. ಈಗ 2 ಗಂಟೆ ಆಗಿದೆ, ಇದೆಲ್ಲ ನೆಂದಿದೆ. ಮೊದಲಿಗೆ ಕಡಲೆಬೇಳೆಯನ್ನು ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ಪೇಸ್ಟ್ ಥರ ರುಬ್ಕೊಳ್ಳಿ. ರುಬ್ಬಿರುವಂತಹ ಮಿಶ್ರಣವನ್ನು ಈ ಕಟ್ ಮಾಡಿರುವಂತಹ ಮೆಂತ್ಯ ಸೊಪ್ಪಿಗೆ ಹಾಕಿಟ್ಕೊಳ್ಳಿ. ಅದೇ ಮಿಕ್ಸಿ ಜಾರಲ್ಲಿ ಅಕ್ಕಿಯನ್ನು ಸಹ ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ನಿಮಗೇನಾದರೂ ಕನ್ಫ್ಯೂಷನ್ ಇದ್ದರೆ ಖಂಡಿತವಾಗ್ಲೂ ಕೇಳಿ, ನಾನು ನಿಮಗೆ ಉತ್ತರವನ್ನು ಹೇಳ್ತೇನೆ. ಈಗ ರುಬ್ಬಾದ ನಂತರ ಇದಿರುವಂತಹ ಕಾಯನ್ನು ಹಾಕಿ 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ, 2 ಟೇಬಲ್ ಸ್ಪೂನ್, ಟೀ ಸ್ಪೂನ್ ಅಲ್ಲ, 1 ಟೇಬಲ್ ಸ್ಪೂನ್ ಜೀರಿಗೆ, ಹಾಗೆ 15 ರಿಂದ 20 ಕಾಳಿನಷ್ಟು ಮೆಂತೆ, 1 ಟೇಬಲ್ ಸ್ಪೂನ್ ಸಾಸಿವೆ, ಇಂಗು ಸ್ವಲ್ಪ ಜಾಸ್ತಿ, 1/4 ಟೀ ಸ್ಪೂನ್ ಅರಿಶಿನ, 15 ರಿಂದ 20 ಒಣಮೆಣಸಿನಕಾಯಿ, ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹುಳಿ. ಇದು ಎಲ್ಲ ಕ್ಲೀನ್ ಮಾಡಿರುವಂಥ ಹುಣಸೆ ಹಣ್ಣು. ಬೆಲ್ಲವನ್ನು ಇಷ್ಟು ಹಾಕಲೇಬೇಕು, ತುಂಬ ರುಚಿಯಾಗಿರುತ್ತೆ. ಇದನ್ನು ನುಣ್ಣಗೆ ರುಬ್ಬಿಟ್ಕೊಳ್ಳಿ. ಈ ಮಿಶ್ರಣಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ರುಬ್ಬಿರುವ ಮಿಶ್ರಣವನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ನೀರಾಗಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇದನ್ನು ಗಟ್ಟಿಯಾಗೇ ಇರಲಿ. ಇಡ್ಲಿ ಹಿಟ್ಟಿಗಿಂತ ಒಂಚೂರು ಗಟ್ಟಿನೇ ಇರುತ್ತೆ ಇದು. ನಾನು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಕಡುಬು ಮಾಡುವಂತಹ ಕುಕ್ಕರ್ ಇದ್ದರೆ ಅದರಲ್ಲೂ ಸಹ ಬೇಯಿಸ್ಕೋಬೋದು. ಇಡ್ಲಿ ಪಾತ್ರೆಯಲ್ಲಿ ಬೇಯಿಸೋದ್ರಿಂದ ಬೇಗನೆ ಬೇಯುತ್ತೆ. ಅರ್ಧ ಗಂಟೆಗಳ ಕಾಲ ಇದನ್ನು ಬೇಯಿಸ್ಕೋಬೇಕು. ಅರ್ಧ ಗಂಟೆ ಬೇಕೇ ಬೇಕು, ಕಡಲೆಬೇಳೆ ಹಾಕಿದ್ದೀವಲ್ಲ ಅದಕ್ಕೋಸ್ಕರ. ನೋಡಿ, ಈಗ ಅರ್ಧ ಗಂಟೆ ಈ ರೀತಿ ಕೆಳಗಡೆ ನೀರು ಹಾಕಿಬಿಟ್ಟು ಮುಚ್ಚಿಟ್ಬಿಡೋಣ. ಆಮೇಲೆ ಗ್ಯಾಸನ್ನು ಹಚ್ಚಿಬಿಟ್ಟು ಮೇಲ್ಗಡೆ 1 ಲೋಟ ಬೇಕಾದರೆ ಹಾಕ್ಬೋದು. ಅರ್ಧ ಗಂಟೆ ಆಗಿದೆ ಈಗ. ನೋಡಿ, ಈ ರೀತಿ ಅದು ಸ್ಪೂನಿಗೆಲ್ಲ ಹಿಡ್ಕೊಳ್ಳೋದಿಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಆಮೇಲೆ ಇದು ಆರಿದ ನಂತರ ಇದನ್ನು ಈ ರೀತಿ ಕಟ್ ಮಾಡ್ಕೋಬೇಕು. ಚಿಕ್ಕದಾಗಿ ಕಟ್ ಮಾಡ್ಕೊಬಿಟ್ಟು ಇದಕ್ಕೆ ಒಗ್ಗರಣೆನ ಹಾಕಬೇಕಾಗುತ್ತೆ. ಇದನ್ನು ಇಡ್ಲಿನ 2 ಭಾಗ ಮಾಡಿ ಶೆಲೋ ಫ್ರೈ ಮಾಡಿಕೊಂಡ್ರೆ ಪತ್ರೊಡೆ ಆಗುತ್ತೆ. ಇಲ್ಲಾಂದರೆ ಒಗ್ಗರಣೆ ಹಾಕಿ ಎಲ್ಲ ಮಿಕ್ಸ್ ಮಾಡಿದ್ರೆ ಪಲ್ಯ ಆಗುತ್ತೆ. ಇದಕ್ಕೆ ನಾನು ತೆಂಗಿನೆಣ್ಣೆಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಅದಕ್ಕಾದ ನಂತರ 2 ಸ್ಪೂನ್ ಸಾಸಿವೆ, 2 ಸ್ಪೂನ್ ಉದ್ದಿನಬೇಳೆ, ಹಾಗೆ 2 ಸ್ವಲ್ಪ ಕಡಲೆಬೇಳೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಬೆಳ್ಳುಳ್ಳಿಯನ್ನು ಹಾಕಿ, ಹಸಿಮೆಣಸಿನಕಾಯಿಯನ್ನು ಹಾಕಿ, ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಬೆಂದ ನಂತರ ಅದಕ್ಕೆ ರುಚಿಗೆ ಉಪ್ಪು ಹಾಕಿ, ಸ್ವಲ್ಪನೇ ಹಾಕಿ, ಇದಕ್ಕೆಲ್ಲ ಉಪ್ಪು ಹಾಕಿರ್ತೀವಲ್ಲ. ಆಮೇಲೆ ಕಟ್ ಮಾಡಿರುವಂತಹ ಪತ್ರೊಡೆಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ತುಂಬಾ ರುಚಿಕರವಾಗಿರುವಂತಹ ಪತ್ರೊಡೆ ಪಲ್ಯ ರೆಡಿ. ನೀವು ಮನೇಲಿ ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಎಲ್ಲರೂ ಇಷ್ಟಪಡ್ತೀರಾ. ಆಮೇಲೆ ಹೇಗಿದೆ ಅಂತ ನಂಗೆ ಖಂಡಿತವಾಗ್ಲೂ ತಿಳಿಸಿ.